ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಾಸು, ಏನಾಯ್ತು? ಯೋಚನೆ ಮಾಡಬೇಡಿ ಬಾಸು, ಅವಳು ಹುಷಾರಾಗ್ತಾಳೆ. ದುರ್ಗಾ, ಈತ ಇವಾಗ ಮತ್ತೆ ನನ್ನ ಹೇಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈಗಷ್ಟೇ ನನ್ನ ಹತ್ರ ಮಾತಾಡೋಕ್ಕೆ ಶುರು ಮಾಡಿದ್ಲು. ಇದು ಒಳ್ಳೆ ಹಾವು ಏಣಿ ಆಟ ಆದಂಗೆ ಆಗೋಗಿದೆ. ಅವಳು ನನ್ನ ಹತ್ರ ಮಾತಾಡ್ದಾಗೆಲ್ಲ ಏಣಿ ಹತ್ತಿ ಮೇಲಕ್ಕೆ ಹೋಗಿರೋ ಥರ ಅನ್ಸುತ್ತೆ. ಆದರೆ ಇನ್ನೇನು ಕೊನೆ ಮುಟ್ಟಬೇಕು ಅನ್ನೋಷ್ಟೊತ್ತಿಗೆ ಮತ್ತೆ ಹಾವಿನ ಬಾಯಿಗೆ ಸಿಕ್ಕಿ ಎಲ್ಲಿದ್ನೋ ಅಲ್ಲಿಗೆ ವಾಪಸ್ ಬಂದ್ಬಿಟ್ಟಿದ್ದೀನಿ ಅಂತ ಅನ್ಸ್ಬಿಡುತ್ತೆ. ಮತ್ತೆ ಏಣಿ ಸಿಗುತ್ತೆ ಬಾಸು, ನೀವು ಚಿಂತೆ ಮಾಡಬೇಡಿ. ಅಲ್ಲ ಬಾಸು, ಪುಟ್ ಮೇಡಮ್ ಮಾತು ಕೇಳಿದಾಗ ಕೊಟ್ಟಿದ್ರೆ ಆಗೋಗಿರೋದಲ್ವಾ? ಈ ಸಮಸ್ಯೆನೇ ಆಗ್ತಿರ್ಲಿಲ್ಲ. ಅವಳನ್ನು ಖುಷಿಯಾಗಿರೋಳು. ನೀನು ಮಾಯಿನ ಮದುವೆ ಆಗ್ತೀನಿ ಅಂತ ನನ್ನ ಮೇಲೆ ಆಣೆ ಮಾಡು ಶರತ್. ಬಾಸು, ನನಗೆ ಗೊತ್ತು ನಿಮಗೆ ಅವಳ ಮೇಲೆ ಎಷ್ಟು ಪ್ರೀತಿ ಇದೆ, ಎಷ್ಟು ಕಾಳಜಿ ಇದೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅವಳು ಚಂದ್ರನ್ ಕೇಳಿದ್ರು ಅದನ್ನ ತಗೊಬಂದು ಅವಳ ಅಂಗೈ ಮೇಲೆ ಇಡೋದಕ್ಕೂ ನೀವು ಹಿಂದೆ ಮುಂದೆ ನೋಡಲ್ಲ ಅಂತಾನೂ ನಂಗೆ ಗೊತ್ತು. ಆದ್ರೆ ಅವಳಿಗೋಸ್ಕರ ಎಲ್ಲ ಮಾಡಕ್ ರೆಡಿ ಇರೋರು ಅವಳಿಗೆ ಮಾತು ಕೊಡ್ಬೋದಿತ್ತು ತಾನೆ. ಅದಷ್ಟು ಸುಲಭ ಅಲ್ಲ ದುರ್ಗಾ. ಪರಿಸ್ಥಿತಿ ನನ್ನ ಕೈ ಕಟ್ಟಾಕ್ಬಿಟ್ಟಿದೆ. ಅದನ್ನ ಇದಾಗಿ ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನೋ ಗೊತ್ತಿಲ್ಲ ಬಾಸು, ಆದ್ರೆ ಪುಟ್ ಮೇಡಮ್ನ ಈ ತರ ನೋಡೋದಕ್ಕೆ ತುಂಬಾ ಸಂಕಟ ಆಗುತ್ತೆ. ಥ್ಯಾಂಕ್ಸ್ ಮ್ಯಾಮ್, ನೀವು ಹೆಲ್ಪ್ ಮಾಡ್ತಿರೋದಕ್ಕೆ ನನ್ನ ಮದುವೆ ಆಗ್ತಿದೆ. ಬರೀ ಹೀಗೆ ಥ್ಯಾಂಕ್ಸ್ ಹೇಳೋದ್ರ ಬದಲು ಹಿತನ್ ಮನ್ಸ್ನ ಗೆಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ರೆ ಇವತ್ತು ನಿನ್ಗಿಂತ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಎಲ್ಲ ಸರಿ ಹೋಯ್ತು ಅನ್ಕೊಳ್ಳೋಷ್ಟ್ರಲ್ಲಿ ಏನಾದ್ರೂ ಒಂದು ಎಡ್ವರ್ಟ್ ಮಾಡ್ತೀಯ. ಛೇ ಮ್ಯಾಮ್, ಅದು ಆಫ್ಟರ್ ಆಲ್ ಒಂದು ಮಗು ಮನ್ಸ್ನ ಗೆಲ್ಲೋದಕ್ಕೆ ಆಗ್ಲಿಲ್ವಲ್ಲ ನಿನ್ನಿಂದ? ಮ್ಯಾಮ್, ನಾನು ಟ್ರೈ ಮಾಡ್ತಾನೆ ಇದ್ದೀನಿ, ಆದ್ರೆ ಅವಳು ನನ್ನನ್ನ ಹೇಟ್ ಮಾಡ್ತಾಳೆ. ಹೇಟ್ ಮಾಡೋ ಹಾಗೆ ಮಾಡ್ಕೊಂಡಿದ್ ಯಾರು ಮಾಯಾ? ಯಾರು? ನೀನೇ ತಾನೆ. ದುರ್ಗುನ್ನ ನೋಡು, ಅವಳನ್ನ ಮನೆಗೆ ಬಂದು ಸ್ವಲ್ಪ ದಿನಗಳಾಗಿದೆ ಅಷ್ಟೇ. ಹಿತನ್ಗೆ ದುರ್ಗಾ ಅಂದ್ರೆ ಪ್ರಾಣ. ನಿನಗೆ ಶರತ್ ಬೇಕು, ಆದ್ರೆ ಹಿತನ್ ಮನ್ಸ್ನ ಗೆಲ್ಲೋದಕ್ಕಾಗ್ತಾ ಇಲ್ಲ. ನಾನ್ ನಿನಗೆ 1000 ಸತಿ ಹೇಳಿದೀನಿ, ಶರತ್ ಮನ್ಸ್ನ ಗೆಲ್ಬೇಕು ಅಂದ್ರೆ ನೀನು ಹಿತ ಮುಖಾಂತರ ಹೋಗ್ಬೇಕು ಅಂತ. ಇವತ್ತು ನಾನು ಹಿತನ್ಗೆ ಬೇಜಾರಾಗೋ ಹಾಗೆ ನಡ್ಕೊಂಡೆ. ಅದೆಲ್ಲ ನಿನಗೋಸ್ಕರ. ಈ ವಿಷಯದಲ್ಲಿ ನಾನು ಯಾವತ್ತೂ ನಿನ್ನ ಕ್ಷಮಿಸೋದಿಲ್ಲ. ಅಂಡ್ ಒನ್ ಮೋರ್ ಥಿಂಗ್, ಹಿತ ಈಸ್ ಆಲ್ವೇಸ್ ಮೈ ಫಸ್ಟ್ ಪ್ರಯಾರಿಟಿ. ಅದ್ ನಿನಗೆ ಚೆನ್ನಾಗಿ ಗೊತ್ತು. ಇದನ್ನ ಅರ್ಥ ಮಾಡ್ಕೋ ಅಂಡ್ ಯಾವತ್ತಿಗೂ ಮರಿಬೇಡ. ಎನಫ್ ಮಾಯಾ, ನಿನ್ನ ಹತ್ರ ಮಾತಾಡೋದಕ್ಕೆ ನನಗಿಷ್ಟ ಆಗ್ತಾನೆ. ಜಸ್ಟ್ ಗೆಟ್ ಔಟ್ ಫ್ರಮ್ ಹಿಯರ್, ಲೀವ್. ಮಾಳವಿಕಾ, ಏನಾಯ್ತು? ಹುಷಾರಿಲ್ವಾ? ಹಾಗೇನಿಲ್ಲ, ಸ್ವಲ್ಪ ತಲೆನೋವ್ತಾರೆ ಅಷ್ಟೇ. ಅಲ್ಲ, ಊಟಕ್ಕೂ ಬರಲಿಲ್ಲ ನೀನು? ಯಾಕೋ ಹಸಿವಿಲ್ಲ, ಹಾಲು ಕುಡಿದು ಮಲಗ್ತೇನೆ. ಓಕೆ.
ಏನಿದು? ಏನೋ ವಿಚಿತ್ರ ಅನ್ನಿಸ್ತಿದ್ಯಲ್ಲ. ಏನದು ಶಬ್ದ? ದಿಗ್ಬಂಧನ ಕಳುತ್ತಿರೋ ಶಬ್ದದ ಹಾಗನ್ನಿಸ್ತಿದೆ. ಹೇಗ್ ಸಾಧ್ಯ? ಮಾಳವಿಕಾ, ಏನಾಯ್ತು? ತಾಯಿ ಸೂಚನೆ 15 ದಿನ ಬದಲಾವಣೆ, ಎಲ್ಲ ಬದಲಾವಣೆ. ಇಂದು ಬದಲಾವಣೆ ಪ್ರಾರಂಭ. ತಡೆಯಕ್ಕಾಗಲ್ಲ, ಆಗಬೇಕಾದ್ದು ಆಗತ್ತೆ. ದೇವಿ ಆಜ್ಞೆ ಪಾಲಿಸ್ಬೇಕು. ಗೃಹ ಪ್ರವೇಶ, ಕಂದ, ಅಕ್ಕ, ತಂಗಿ, ಗೃಹ ಪ್ರವೇಶ, ಬಂಧನ ಬಿಡುಗಡೆ. ದೇವಿ ಲೀಲೆ. ಇಲ್ಲ, ಗುರುದ್ರೋಹಿ ಗೊತ್ತಾಗಬಾರ್ದು. ಗುಟ್ಟು ದಿಗ್ಬಂಧನ ಭದ್ರ. ಭ್ರಮೆ. ದಿಗ್ಬಂಧನ ಭದ್ರ. ಭ್ರಮೆ. ಅರೆ, ಮತ್ತೆ ಎಲ್ಲ ನಾರ್ಮಲ್ ಆಗ್ತಿರೋ ಹಾಗನ್ನಿಸ್ತಿದೆ. ಏನಾಗಿತ್ತು? ಏನಾಗ್ತಿದೆ ಇಲ್ಲಿ? ಮಾಳವಿಕಾ, ಕೇಳ್ತಾ ಇದ್ದೀನಿ ಏನಾಯ್ತು ಅಂತ. ಏನಿಲ್ಲ, ಎವ್ರಿಥಿಂಗ್ ಇಸ್ ಫೈನ್. ಓಕೆ. ಏನಿದು? ಏನೋ ಅಚಾತುರ್ಯ ಆಗ್ತಿರೋ ಹಾಗನ್ನಿಸ್ತಿದೆ. ಇದ್ದಕ್ಕಿದ್ದ ಹಾಗೆ ಏನೋ ಆಯ್ತು. ಒಂದ್ ಗಳಿಗೆಲಿ ಎಲ್ಲ ಮೊದ್ಲಿನ ಥರನೇ ಸರಿ ಹೋಯ್ತು. ಇದು ಹೇಗ್ ಸಾಧ್ಯ? ಏನಾಗ್ತಿದೆ? ಯಾವುದಕ್ಕೂ ಇದನ್ನ ನಿರ್ಲಕ್ಷ್ಯ ಮಾಡಬಾರ್ದು.